ಕೊಪ್ಪಳಕ್ಕೆ ಬಂದೇವ್ ನೋಡ್ರಿ. ಇಲ್ಲಿ ಓಂಕಾರ ನಡ್ದ ನೋಡ್ರಿ. ಇನ್ನ 6 ಕಿಲೋಮೀಟರ್ ಅದ. ಇಲ್ಲಿ ಕೊಪ್ಪಳ ಇನ್ನೊಂದು 5 ಕಿಲೋಮೀಟರ್ ಅದ ರೀ. ಹಾದಿಯಾಗ ಹೋಗ್ಲತ್ತರು. ಒಬ್ಬರು ಅಣ್ಣವ್ರು ಸಿಕ್ಕ್ಯಾರ ನಮಗೂ. ಸೊ ಎಲ್ಲ ಕೇಳಿ ನಮಗೆ ಟಂಗಿ ನೀರು ಕುಡಿಸ್ಲತ್ತಾರು. ಥ್ಯಾಂಕ್ ಯು ರೀ ಅಣ್ಣ. ನಿಮ್ದು ಟಂಗಿ ನೀರು ಕುಡ್ಲತ್ತಿದ್ದೆವು. ಕೊಪ್ಪಳಕ್ಕೆ ಫೈನಲಿ ಬಂದೇವು ನೋಡ್ರಿ. ನಮ್ಮ ಪ್ರವಾಸದ 8ನೇ ಜಿಲ್ಲೆ ಆದಂಥ ಕೊಪ್ಪಳಕ್ಕೆ ಬಂದೇವು ನೋಡ್ರಿ. ಅಲ್ಲಿ ಒಳಗೆಲ್ಲ ತೋರಿಸ್ತೇವೆ. ಗವಿ ಮಠಕ್ಕೆ ನಡೆದಿದ್ದೆವು. ಇದು ಕೊಪ್ಪಳ ಬಸವೇಶ್ವರ ವ್ರತ ಅದ ನೋಡ್ರಿ. ಗವಿ ಮಠಕ್ಕೆ ನಡೆದಿದ್ದೆವು. ಮುಂದೆ ಗವಿ ಮಠಕ್ಕೆ ಹೋಗ್ತಿದ್ದೀವಿ ನೋಡ್ರಿ. ನೋಡಿ ದೂರ ದೂರ ಕೈ ಮುಗಿರಿ. ಇಲ್ಲಿಂದ ಕೈ ಮುಗಿರಿ. ಇಲ್ಲೇ ಮಾಡಿ ಇಲ್ಲೇ ಮಾಡಿ ಇಲ್ಲೇ ಮಾಡಿ ಇಲ್ಲೇ ಮಾಡಿ ಇಲ್ಲೇ ಮಾಡಿ ಅಲ್ಲೇ ಮಾಡ ಅಲ್ಲೇ ಮಾಡ ಅಲ್ಲೇ ಮಾಡ ಅಲ್ಲೇ ಮಾಡಿ ಕೈ ಮುಗಿ ಅಲ್ಲೇ ಕೈ ಮುಗಿ ಅಲ್ಲೇ ಕೈ ಅದು ಮಾಡಿದೆ ಕೇಳಿದಷ್ಟು ಸೌಂಡ್ ಬರೋದು. ಪ್ರಸವ ಹೋಗೋದು ಕಡೆ ಮಠಕ್ಕೆ ಬಂದಿದ್ದು. ನಿನ್ನ ಕೊಪ್ಪಳದಾಗು ನಿನ್ನ ನೈಟ್ ಇರಸಲೇಕು ಇಲ್ಲೇ ಯಾತ್ರಿ ನಿವಾಸ ಅಂತ ಹೇಳೋದ ನೋಡ್ರಿ. ಇದು ಹಾಸ್ಪಿಟಲ್ ಇತ್ತು ಪೈಲೆಯಾಗಿ. ಇದಕ್ಕೆ ಯಾತ್ರಿ ನಿವಾಸ ಮಾಡ್ಯಾರ. ಹಾಸ್ಪಿಟಲ್ ಬೇರೆ ಕಡೆ ಕೆರೆಗೂ. ಇದಕ್ಕೆ 20 ರೂಪಾಯಿ ಚಾರ್ಜ್ ಅದ ಒಬ್ಬರಿಗೆ. ಇವಾಗ ಅಜ್ಜಿಯವರು ಇವಾಗ ಆಶೀರ್ವಾದ ಕೊಟ್ಟರು. ಇವಾಗ ನಡೆದ್ರು ನೋಡ್ರಿ. ಮಾಡಿದ್ರಿ ಇವಾಗ ಒಳಗಿಂದೆಲ್ಲ ವ್ಯೂ ತೋರಿಸ್ತೇವೆ ನಿಮಗೂ. ಎಲ್ಲರಿಗೆ ಈ ಕಡೆ ಸರ್ ಎಲ್ಲರೂ ಸೈಡಿಗೆ ನಿಂತಿದ್ರು. ನಮ್ಮ ಸಲ ಸಪ್ರೇಟ್ ಬಂದು ನಮ್ಮ ಸರಿ ಫೋಟೋ ಇಳಿಸ್ಕೊಂಡು ಎಲ್ಲರೂ ನಮ್ಮದೇ ಪುಣ್ಯ ಅಂತ ಅಲ್ಲತ್ತಾರು. ಅಜ್ಜವ್ರು ಬಂದು ಸೈಕಲ್ ಜೊತೆ ಫೋಟೋ ಇಳಿಸ್ಕೊಂಡರು. ಅವ್ರೆಲ್ಲರೂ ಅವ್ರ ಬಲ್ಲಿ ನಡೆದಾರೆ. ನಾವು ಅವ್ರ ಒಳಗಿಂದ ವ್ಯೂ ಅದ ನೋಡ್ರಿ. ಗವಿ ಸಿದ್ದೇಶ್ವರ ಮಠದಾಗಿಂದು ಒಳಗೆ ನಡೆದಿವಿ. ಇದು ಗವಿ ಸಿದ್ದೇಶ್ವರ ಮಠ ಎಷ್ಟೋ 1000 ವರ್ಷ ಹಳೇದ ಅಂತ ನೋಡ್ರಿ. ಇವೆಲ್ಲ ಬುಕ್ಸ್ ಅವ ನೋಡ್ರಿ. ಅವರು ಬರ್ದಂಥವು. ಇವು ಓದ್ರಿ ಯಾವಾಗಾರ ಟೈಮ್ ಇತ್ತಂದ್ರೆ. ಇಲ್ಲಿ ತ್ರಿವೇದ ದಾಸೋಹ ಅಂಥೇಳಿ ಮಾಡ್ತಾರಂತ. ಊಟ, ಶಿಕ್ಷೆ ಮತ್ತು ಧಾರ್ಮಿಕ ಶಿಕ್ಷಣ ಬಗ್ಗೆ ಕಲಿಸ್ತಾರಂತ ಫ್ರೀಯಾಗಿ ಯಾವಾಗೂ. ಇದು ಸೌದು ಕುಂಭಮೇಳ ಅಂಥೇಳಿ ಕರಿತಾರಂತ ನೋಡ್ರಿ. ಇದಕ್ಕೂ ಎಲ್ಲಕ್ಕಿಂತ ದೊಡ್ಡ ಜಾತ್ರೆ ಇದೆ ಅಂತ. ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಜಾತ್ರೆ ಇದೆ ಆಯ್ತು ಅಂತ. 5 ಲಕ್ಷಕ್ಕಿಂತ ಜನ ಜಾಸ್ತಿ ಇಲ್ಲಿ ಬರ್ತಾರಂತ. 1 ತಿಂಗಳು ಮೇಲೆ ನಡೀತಂಥದ್ದು ಜಾತ್ರೆ. ನಾವು ಜಾತ್ರೆ ಆಗಿಂದು ಒಂದು 15 ದಿವ್ಸಕ್ಕೂ ಮ್ಯಾಲೆ ಬಂದಿದ್ದೆವು. ಅಂದ್ರೂ ಭೀ ಜನ ಭಾಳಾರ.
ದಾಸೋಹ ನಿರಂತರ ನಡೀತದಂತ ನೋಡ್ರಿ ಇಲ್ಲೆಲ್ಲ. ಇದೆಲ್ಲ ಹೊರಗಿಂದ ವ್ಯೂ ಅವ ನೋಡ್ರಿ. ಗದ್ದುಗೆ ಹೋಗುವ ದಾರಿ ಅಂತ ನೋಡ್ರಿ ಮುಂದೆಲ್ಲ ಲೈನ್, ಇಲ್ಲಿ ಭೀ ಎಲ್ಲ ಲೈನ್ ಅದ. ಇಲ್ಲಿ ನಿನ್ನ ನೈಟೇ ಬಂದಿದ್ದೆವು. ನಿನ್ನ ನೈಟ್ ಕೂಡ ಭಾಳ ಜನ ಇದ್ರು ಅಂಥೇಳಿ ಮುಂಜಾನೆ ದರ್ಶನ ಮಾಡ್ರು ಅಂತಿದ್ದೆವು. ಮುಂಜಾನೆ ಕೂಡ ಎಷ್ಟು ಜನ ಹರ ನೋಡ್ಬೇಕು ಅಲ್ಲೆಲ್ಲ. ಇಲ್ಲಿ ಜಾತ್ರೆ ಮುಗ್ದಿನ ಮೇಲೆ ಎಷ್ಟು ಜನ ಹರ ಅಂದ್ರೆ. ಎಲ್ಲಿಂದ ಬಂದಿರಣ್ಣ? ಬಳ್ಳಾರಿಯಿಂದ ಯಾವತ್ತು ಬಂದಿರಿ? ಇವಾಗ ದರ್ಶನ ಆಯ್ತಾ ಅಜ್ಜವ್ರದ್ದು? ಅಜ್ಜವ್ರದ್ದು ಕಾರ್ ಒಳಗೆ ದರ್ಶನ ಆಗೈತೆ. ಆಯ್ತಾಯ್ತು ರೀ. ನಾವು ಭೀ ನೋಡ್ರಿ ಗುಡಿದಾಗ ಗವಿಸಿದ್ದೇಶ್ವರ ಗುಡಿದಾಗ ಹೋಗ್ಲಾಕ್ ಬರ್ಲಾಕ್ ಭಾಳ ಸಣ್ಣ ಜಾಗ ಅದ ನೋಡ್ರಿ. ಇಲ್ಲೆಲ್ಲ ಹೊಂಟ್ರಿ ನೋಡ್ಬೇಕು. ಅದ್ರ ಸಲಕ್ಕೆ ಎಷ್ಟು ಜನ ಲೇಟ್ ಆಗ್ಲತ್ತದು ದರ್ಶನ ಮಾಡ್ಕೊಳಕ. ಅದ್ರ ಸಲಕ್ಕೆ ದರ್ಶನ ಮಾಡ್ಲಾಕ್ ಲೇಟ್ ಆಗುತ್ತೆ. ಜನ ಏನು ಹಿಂಗಾರಪ್ಪ. ಪ್ರಾಂಗಣದಾಗಿದ್ದೇವೆ ನೋಡ್ರಿ. ಎಲ್ಲ ಜನರ ಟೈಮ್ ಹೆಚ್ಚಾಯ್ತು ಹೋದ್ರೆ ಜನರೆಲ್ಲ ಹೆಚ್ಚಾಯ್ತು ಹೋಗ್ಲತ್ತಾರು. ಇಲ್ಲೆಲ್ಲ ನೋಡ್ರಿ ಬತ್ತಿಕ್ಕೇರ್ ನೋಡ್ರಿ ಗುಡಿ ಹೊರಗು. ಇವತ್ತು ಹಚ್ಕೊಂಡೆ ಒಳಗೆ ಹೋಗೋ ಪ್ರಸಾದ ಇಲ್ಲಿ, ಅದ್ರ ಸಲಕ್ಕೆ ಹಚ್ಕೊಂಡಿದ್ದೀವಿ. ಪ್ಲೇಸ್ ಎಷ್ಟದ ನೋಡ್ರಿ, ಇಷ್ಟೇ ಜಾಗದಾಗಿಂದ ಒಳಗೆ ಹೋಗಬೇಕು. ಅದ್ರ ಸಲಕ್ಕೆ ಇಷ್ಟು ಜನ ಜಾಮ್ ಆಗ್ಲತ್ತದು. ಅದ್ರೊಳಗೆ ಅವ್ರು ಹಿಡ್ಲತ್ತಿಲ್ಲ ಅಂದ್ರೂ ಹೆಂಗೆ ಹೋಗ್ಲತ್ತಾರ ನಾವು. ನಾವು ಭೀ ಅದ್ರೊಳಗಿಂದ ಹೋಗಬೇಕು. ಲೈನ್ನಲ್ಲಿ ಕಾಯ್ದು ಈಗ ಒಳಗೆ ಫೈನಲಿ ಒಳಗೆ ನಡೆದೇವು ನೋಡ್ರಿ ದರ್ಶನ ತೊಗೊಳಕು. ಇಲ್ಲಿ ಬಾಗಿಲು ನೋಡ್ರಿ ನೀವು ಎಷ್ಟು ಇದದ. ಅದ್ರ ಸಲಕ್ಕೆ ಲೇಟ್ ಆಗ್ಲತ್ತು. ಸ್ವಲ್ಪ ಜನ VIP ದರ್ಶನ ತೊಗೊಳತ್ತಾರು. ಒಳಗೆ ಹೋಗೋದು ತೋರಿಸ್ತೀವಿ ನಮಗೆ. ಒಳಗೆ ಹೋಗಬೇಕು. ಹೋಗೋದು ಹೆಂಗದ ನೋಡ್ರಿ. ಬಂದೆ ನೋಡ್ರಿ ಗುಡಿ ಒಳಗೆ. ಎಲ್ಲ ತಲೆ ತಣ್ಣಗಿರ್ತದೆ, ಇಲ್ಲಿ ಗರಂ ಅದ. ದರ್ಶನ ತೊಗೊಳತ್ತಿದ್ದೇವೆ ನೋಡ್ರಿ. ಹೊರಗಿಂದ ತೊಗೊಂಡ ದರ್ಶನ. ಇಲ್ಲೇ ನೋಡ್ರಿ ದರ್ಶನ. ಹಾಂ ರೀ ನಡೆದೇವು ನೋಡ್ರಿ ಹೊರಗೆ ದರ್ಶನ ತೊಗೊಂಡೆವು. ಈ ಕಡೆಯಿಂದ ಭೀ ನೋಡ್ರಿ ಈ ಕಡೆಯಿಂದ ಒಂದು ದರ್ಶನ ತೊಗೊಂಡು ಹೊರಗೆ ಹೋಗೋದು ಭಾಳ ಈಜಿ ಇರ್ತದೆ. ಇಲ್ಲಿ ಹೊರಗೆ ಹೋಗೋದು ಭೀ ಅಷ್ಟೇ ಹರಡ್ ಅದ. ಏತನ ಲೈನಿಗೆ ನಿಂತು ಒಳಗೆ ಬಂದಿದ್ದೆವು. ಈಗ ಹೊರಗೆ ಹೋಗೋದು ಭೀ ಅಷ್ಟೇ ಹರಡ್ ಅದ ನೋಡ್ರಿ. ಇಲ್ಲಿ ಮಂದಿರ ಹಿಂದಿಂದ ವ್ಯೂ ಅದ ನೋಡ್ರಿ. ಇದು ಈ ಕಡೆಯಿಂದ ಹೊರಗೆ ಹೋಗೋದು ಅದ. ಒಬ್ಬೊಬ್ಬರೇ ಹೋಗ್ಲಾಕ ಬರ್ತಾರೆ. ಸೈಕಲ್ ಮೇಲೆ ಬಂದೇವ್ರಿ. ದರ್ಶನ ಕಂಪ್ಲೀಟ್ ಆಯಿತು. ಒಳಗೆ ನಡೆದೇವು ನೋಡ್ರಿ. ಇನ್ನು ಮ್ಯಾಲೆ ಏನೋ ಅದ ಸ್ಟ್ರಕ್ಚರ್ ನೋಡ್ಲಕ್ಕೆ ನಡೆದೀವಿ. ಇಲ್ಲೊಂದು ಯಾವುದೋ ಗುಡಿ ಅದ, ಅಜ್ಜೋರ್ದದ ಏನೋ ಇದು. ಇಲ್ಲೆಲ್ಲ ನೋಡ್ರಪ್ಪ. ಇಲ್ಲೇ ಇರ್ತಿದ್ರೇನ್ರಿ? ನಮಗೆ ಗೊತ್ತಿಲ್ಲ. ನಾವು ಇದು ಅಜ್ಜೋರ್ದು ತಪಸ್ಸಿನ ಸ್ಥಳ ಅದಂತ ನೋಡ್ರಿ. ಇಲ್ಲಿ ಯಾರು ಭೀ ಒಳಗೆ ಆ ಸ್ಥಳಕ್ಕೆ ಎಂಟ್ರಿ ಇಲ್ಲ. ಅವ್ರದ್ದು ಪಾದ ಇವು ಅವ್ರ ಪಾದರಕ್ಷೆಗಳು ಅವ ನೋಡ್ರಿ. ಇವು ಗಣಪತಿ ಪ್ರತಿಷ್ಠಾನ ಮಾಡ್ಯಾರ ನೋಡ್ರಿ. ಮೇಲೆ ಏನೋ ಅದ, ಮೇಲೆ ಹೋಗಿ ತೋರಿಸ್ತೇವೆ. ಹುಡುಗರು ಆಡೋದು ನಾಶಂದ ಏನು ಮೇಲೂ ಮ್ಯಾಲೆ ನೋಡಿದ್ರೆ ಪೂರ ಕೊಪ್ಪಳ ಕಾಣಿಸ್ತು ಅಂತ. ಮ್ಯಾಲೆ ಹೋಗಿ ನೋಡ್ರಿ ಹೆಂಗದ ವ್ಯೂ. ನೀವು ನೋಡ್ರಿ ಸ್ಟೇರ್ಸ್ ಅವ ಮ್ಯಾಲೆ ಹೋಗ್ಲಕ್ಕೆ. ಇಲ್ಲಿ ಭೀ ಎಲ್ಲ ಬಂಡಿನೇ ಅದ. ಬಂಡಿ ಮೇಲೆ ಕಟ್ಟಿನಪ್ಲೆ ಕಾಣಿಸ್ತಾರೆ. ನಮ್ಮ ಕರ್ನಾಟಕದಾಗ ಎಷ್ಟು ಜನ ಬಂಡಿಗಳು ಅವ ಅಂತ ಗೊತ್ತಾಗಿಲ್ಲ ನಮಗೂ. ಇಲ್ಲಿ ನೋಡ್ತೀವಿ ಪೂರ ಎಲ್ಲ ಭಾಳ ಬಂಡಿಗಳು ಅವ. ಎಲ್ಲ ಗುಡಿ ಬೆಟ್ಟ ಅದ ನೋಡ್ರಿ ಬಂಡಿಲಿಂದ ಕಟ್ಟಿ.
ಇಲ್ಲಿ ಮ್ಯಾಲೆ ಏನೋ ಇನ್ನೂ ಕಟ್ಲತ್ತರು ನೋಡ್ರಿ ಏನದ ಇದೆಲ್ಲ ನೋಡ್ರಿ ಆ ಕಡೆ ಇನ್ನು ಇಲ್ಲಿಂದ ಪೂರ ಕೊಪ್ಪಳ ಕಾಣುತ್ತೆ ನೋಡ್ರಿ. ನೋಡ್ರಿ ಇದು ಏನೋ ಇನ್ನೂ ಫೋರ್ಟ್ ಕಾಣಿಸ್ಲತ್ತದು ಇಲ್ಲಿಂದ ನೋಡಿ ಎಲ್ಲ ಇಲ್ಲಿಂದ ನೋಡ್ರಿ ಅದು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅದ ನೋಡ್ರಿ. ಅನ್ನಪೂರ್ಣೇಶ್ವರಿ ದೇವ ಮಾತ್ರ ಆಶೀರ್ವಾದ ತಗೋರಿ. ಜೈ ಭವಾನಿ. ಮೇಡಮ್ ಅವ್ರಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಅದ ರೀ ಮೇಡಮ್. ನಾವು ಆಲ್ ಕರ್ನಾಟಕ ಸೈಕಲ್ ಮಾಡಿ ಟ್ರಾವೆಲ್ ಮಾಡ್ತಿದ್ದೇವೆ. ಈ ಸ್ಥಳ ಪುರಾಣ ಬಗ್ಗೆ ಒಂದು ಎರಡು ಮಾತಾಡ್ತೀವಿ. ಗವಿಸಿದ್ದೇಶ್ವರ ಗದ್ದಿಗೆ 11ನೇ ಪೀಠ ಇದ್ರಿ, ಅದು ಜೀವಂತ ಸಮಾಧಿ ಇತ್ತು. ಇದು ಅನ್ನಪೂರ್ಣೇಶ್ವರಿ ದೇವಿ ಉದ್ಭವ ಆಗಿರೋದು ದೇವಿ. ಕೆಳಗೆ ಗದ್ದಿಗೆಯಲ್ಲಿ ಉದ್ಭವ ಆಗಿರೋದು ಗವಿಯಲ್ಲಿ. ಇದು ಎಷ್ಟು ವರ್ಷ ಹಳೆಯ ಗುಡಿ? ಇದು 16ನೇ ಶ್ರೀಗಳು ಈಗಿರೋದು ಹಾಂ. ಮರಿಶಾಂತೇಶ್ವರ ಸ್ವಾಮಿಗಳು, ಶಿವಶಾಂತೇಶ್ವರ ಸ್ವಾಮಿಗಳು. ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ಇಲ್ಲಿ ಕಂಟಿನ್ಯೂ ಡೈಲಿ ಅನ್ನಪ್ರಸಾದ ಯಾವಾಗಲೂ ಇರುತ್ತೆ. ಎಲ್ಲ ತಿಳಿಸಿದೊಂದು ಅಕ್ಕರಿಗೆ ತುಂಬ ಥ್ಯಾಂಕ್ಸ್. ತೋರಿಸಿದ್ದೀವಿ ನೋಡ್ರಿ ವಾಟರ್ ಶೋ. ಇಲ್ಲಿಂದೇ ಅದ ನೋಡ್ರಿ ಅದು ಗುಡಿ ಕೆಳಗಿನ ವ್ಯೂ ನೋಡ್ರಿ. ಎಲ್ಲರೂ ಸ್ನೇಹಿತರ ಸಂಚಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗವಿ ಇದು ಈಗ ಹೇಳ್ರಿ ಅದು ಅಜ್ಜವ್ರದ್ದು ಗವಿಸಿದ್ದಪ್ಪ ಮಠಕ್ಕೆ ನಾವು ಬಂದಿದ್ದೀವಿ ನಮ್ಮ ಫ್ಯಾಮಿಲಿ. ಇವತ್ತು ಸ್ನೇಹಿತರ ಬಳಗರ ನೋಡಿ ತುಂಬ ಖುಷಿ ಆಯಿತು. ಯೂಟ್ಯೂಬರ್ನ ಮೀಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಅಲ್ಲಿಂದ ನೋಡ್ರಿ ಇದೇ ಗುಡಿದಾಗ ಅದ ನೋಡ್ರಿ ದರ್ಶನ ಎಲ್ಲ ತೊಗೊಂಬಲ್ಲ. ಲೈನ್ ಇನ್ನೂ ಫುಲ್ ಅದ. ನಮ್ಮ ದರ್ಶನ ಕಂಪ್ಲೀಟ್ ಆಯಿತು. ಇವು ಕೆಳಗೆಲ್ಲ ಹೋಗಿ ತೋರಿಸ್ತೀವಿ. ಅಲ್ಲಿ ಒಂದು ಕೆರೆ ಇದೆ, ಕೆರೆಯ ಮೇಲೆ ಗುಡಿ ಇದೆ, ಗುಡಿಯಲ್ಲೊಂದು ದೇವಸ್ಥಾನವಿದೆ, ಒಳಗೆ ನಮ್ಮ ಪಯಣ ಸಾಗುತ್ತಿದೆ. ನಮ್ದಾಗ ಭೀ ಒಂದು ಸಿಂಗರ್ ಒಬ್ಬ ಹುಟ್ಕೊಡ್ತಾನಂತ ಅಂದ್ರೆ ಕರೆಕ್ಟ್ ಅದ. ಯಾಕೆ ಸಿಂಗರ್ ಹುಟ್ಕೊಂಡ ನಮ್ಮಲ್ಲಿ ಈ ಪಯಣದಾಗ ಒಂದು ಕವಿ ರೆಡಿ ಆಗ್ಯಾನ. ಈ ದರ್ಶನ ಮಾಡ್ಕೊಂಡು ಹೋಗೋದು. ಅದರಲ್ಲಿ ಇರುವ ದೇವರನ್ನು ನಾವು ನೋಡಿಲ್ಲ, ಇವಾಗ ನೋಡುತ್ತಿದ್ದೇವೆ. ಯಾರೋ ಮಹಾರಾಷ್ಟ್ರ ತಿರುಗಿ ಸಾಕೋಗ್ಯದ. ಈಗ ಹಸು ಭಾಳ ಆಗ್ಲತ್ತವ. ಮಸ್ತ್ ಊಟ ಮಾಡ್ಕೊಂಬರ್ರಿ. ಇಲ್ಲಿ ನೋಡ್ರಿ ಗವಿಸಿದ್ದೇಶ್ವರ ಮಠದಾಗ ಆಧುನಿಕ ತಂತ್ರಗಳಿಂದ ಅಡುಗೆ ಎಲ್ಲ ಮಾಡತ್ತರು. ಹೊರಗೆ ಬಂದೆವು. ಹೊರಗು ಗವಿಸಿದ್ದೇಶ್ವರ ವಿಶ್ವವಿದ್ಯಾಲಯ ಅದ ನೋಡ್ರಿ. ಇವರು ಗವಿಸಿದ್ದೇಶ್ವರ ಇವರು ಎಜುಕೇಶನ್ ಭಾಳ ಇಂಪಾರ್ಟೆಂಟ್ ಕೊಟ್ಟಿದ್ರು ಅಂತ. ಇಲ್ಲಿ ನೋಡ್ರಿ ನೋಡ್ರಿ. ಈಗ ನಾವು ಕೇದಾರ್ನಾಥ್ ಬಂದಿದ್ದೆವು. ಇದಕ್ಕೆ ಮಿನಿ ಕೇದಾರ್ನಾಥ್ ಅಂತಾರಂತ. ಇದು ಕೊಪ್ಪಳದಾಗ ಅದ. ನಮಗೆ ಬಜರಂಗ್ ಬಲಿ ಎಲ್ಲಿದ್ರು ಬಜರಂಗ್ ಬಲಿ ಸಿಗ್ಲತ್ತಾರು. ಇಲ್ಲಿ ನೋಡ್ರಿ ಇಲ್ಲಿ ಮಿನಿ ಕೇದಾರ್ನಾಥ್ ಬಲ್ಲಿ ಬಜರಂಗ್ ಬಲಿ ಬೇರೆ ನೋಡ್ರಿ. ಇಲ್ಲೇ ನೋಡ್ರಿ ಮಿನಿ ಕೇದಾರ್ನಾಥ್ ಕೊಪ್ಪಳ. ಒಳಗೆ ಹೋಗಿ ತೋರಿಸ್ತೀವಲ್ಲ ನಿಮಗೆ ನೋಡ್ರಿ. ಇಲ್ಲಿ ನಂದಿ ನೋಡ್ರಿ, ನಂದಿ ಮಹಾರಾಜ್. ಇದು ನೋಡ್ರಿ ಕೇದಾರ್ನಾಥ್ ಒಳಗೆ. ಓಂ ನಮಃ ಶಿವಾಯ. ಇಲ್ಲೆಲ್ಲ ಒಳಗಿನ ವ್ಯೂ ಅದ ನೋಡ್ರಿ. ಇದೆಲ್ಲ
ಸ್ಟೋರಿ ಗೊತ್ತಿದೆ ಚಾಲುಕ್ಯ ಅಂದರೆ ನಮ್ಮ ಇಟಗಿ ದೇವಸ್ಥಾನ ಇತ್ತಲ್ಲ, ಅವತ್ತಿನ ದೇವಸ್ಥಾನ ಇದೆ. ಈಗ ಅದು ಹಳೆಯ ಗುಡಿಯಾಗಿ ಒಂದು ಜನರಾಗಿತ್ತು, ಅದು ಕೇಳ್ತಾ ಇದ್ದಲ್ಲ. ಈಗ 5 ವರ್ಷದಿಂದ ನಾವು ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಕಾನ್ಸೆಪ್ಟ್ ಕೇದಾರ್ನಾಥ ಗುಡ್ಡ ಇದೆ, ನೀರಿದೆ, ಆ ಕಾನ್ಸೆಪ್ಟ್ ನೋಡ್ಕೊಂಡು ನಾವು ಕೇದಾರ್ನಾಥ್ ಅಂತ ಕಾನ್ಸೆಪ್ಟನ್ನು ಗೋಪುರ ಮಾಡಿ ಸೇಮ್ ಬಸವಣ್ಣ ಅಂದರೆ ಇನ್ನೂ ಭಾಳ ಇಂಪ್ರೂವ್ಮೆಂಟ್ಸ್ ಇದೆ. ಇಲ್ಲೆಲ್ಲ ಊರಾಗ ಕೇಳಿದಾರೆ, ಇಲ್ಲಿನ ಫೇಮಸ್ ಯಾನ ಅಂದ್ರೆ ಇಲ್ಲಿ ಕೇದಾರ್ನಾಥ ಒಂದು ಸರ್ತಿ ಹೋಗಾರಿ ಕಂಪಲ್ಸರಿ. ಮುಂಚೆ ಏನಿದ್ದಿಲ್ಲ, ಮತ್ತೆ ಹನುಮಪ್ಪ ಮಾಡಿದ್ವಿ, ಮಂಟಪ ಮಾಡಿದ್ವಿ, 6 ವಿಷಯಗಳು ಮಾಡ್ಯಾರ ಗೊತ್ತಿಲ್ಲ. ಕಟ್ಟಿ ಅದಾವ, ಗರುಡ ಕಂಬ ಐತಿ, ಅದು ಯಾರು ಮಾಡ್ಯಾರಂತ ಅದು ಸಿಕ್ಕಿಲ್ಲ. ಆದರೆ ದೇವರು ಮಾತ್ರ ಭಾಳ ಪವರ್ಫುಲ್ ಇದೆ. ಡೆವಲಪ್ಮೆಂಟ್ ಅನ್ಕೊಂಡಿದ್ದು ಏನೈತಿ ಮಾಡಕತ್ತದಾರೆ. ನಾಳೆ ಮಹಾಶಿವರಾತ್ರಿ ಇದೆ, 15ನೇ ತಾರೀಕು ಫೆಬ್ರವರಿ. ಜಾತ್ರೆ ಭಾಳ ಚೆನ್ನಾಗಿ ಜಾತ್ರೆ ಆಗುತ್ತೆ. ಆ ದಿವಸ ಸಂಗೀತ ಕಾರ್ಯಕ್ರಮ ಎಲ್ಲ ಇರ್ತದೆ. ಒಂಥರ ಪ್ರಸಾದ ವ್ಯವಸ್ಥೆ, ಒಗ್ಗರಣೆ, ಮಿರ್ಚಿ, ಕಲ್ಲಂಗಡಿ ಹಣ್ಣು, ಚಾಯ್ ಇರುತ್ತೆ. ಯಾರು ನಿಮ್ಮ ಎಲ್ಲರೂ ತಿಳಿಸ್ರಿ. ನಮ್ದು ಯೂಟ್ಯೂಬ್ ಚಾನಲ್ ಯಾರು ಬಂದ್ರು ಇಲ್ಲಿ ಒಂದು ಸರ್ತಿ ಶಿವರಾತ್ರಿ ಜಾತ್ರೆ ಐತೆ ಅಂತ ಇಲ್ಲೊಂದು ಸರ್ತಿ ಬಂದವ್ರಿಗೆ ಭಾಳ ಥ್ಯಾಂಕ್ ಯು ರೀ. ಇದೇ ನೋಡ್ರಿ ಎಲ್ಲ ಸರ್ ನಮಗೂ ಇದು ಕೇದಾರ್ನಾಥ್ ಬಗ್ಗೆ ಎಲ್ಲ ತೋರಿಸ್ತಿರೋದು. ಚಾಳುಕ್ಯ ಕಾಲ ಆಗಿದ್ದಾಗಿನ ಕಟ್ಟಿನ ಗುಡಿ ಅಂತ ಭಾಳ ಪವರ್ಫುಲ್ಲು. ಇಲ್ಲೆಲ್ಲ ಹೊರಗೆಲ್ಲ ವ್ಯೂ ನೋಡ್ರಿ ಇಲ್ಲೊಂದು ಕೆರೆ. ಕೊಪ್ಪಳದಾಗ ನೋಡ್ರಿ ಆದಿಮೇಲೆ ಹೋಗ್ಲತ್ರ ಒಬ್ಬರು ತಂದು ಶ್ರೀಖಂಡು ಮತ್ತು ಇನ್ನು ಜ್ಯೂಸ್ ತಂದು ಕೊಟ್ಟರು.